ಒಂದು ವಾತಾವರಣದಿಂದ ನಿಮ್ಮ ಜಮೀನು ಇಕ್ಕಿದ ತಕ್ಷಣ ಅದು ಹೊಂದ್ಕೊಳ್ತಕ್ಕಂಥದ್ದು ಚಿಕ್ಕ ವಯಸ್ಸಿನಲ್ಲಿ ಹೊಂದ್ಕೊಂಡು ಬೆಳೀತಾ ಹೋಗ್ತೈತಿ. ಅದೇ ನೀವು ದೊಡ್ಡ ಗಿಡವನ್ನು ನೀವು ಇಡಬೇಕು ಅಂತ ಕೇಳಿದರೆ ಅದು ಸುಮಾರು 2-3 ಅಡಿವರೆಗೂ ಬೇರು ಅಂಟ್ಕೊಂಡಿರ್ತೈತಿ. ಅದನ್ನು ನಾವು ಕಿತ್ತು ಅದನ್ನು ತಗೊಂಡೋಗಿ ನಾವು ಇಟ್ಟಲ್ಲಿ ಅದು ಕನಿಷ್ಠ ಪಕ್ಷ 6 ತಿಂಗಳು ನಾವು ಅದು ಹೊಂದ್ಕೋಬೇಕಾದ್ರೆ 6 ತಿಂಗಳು ಟೈಮ್ ವೇಸ್ಟ್ ಆಗುತ್ತೆ. ಮತ್ತು ಗರಿಗಳೆಲ್ಲ ಒಣಗೋಗಿ ಹೊಸ ಸುಳಿ ಬಂದು ಬೆಳಿಬೇಕಾದ್ರೆ 1 ವರ್ಷ ಬೇಕಾಗುತ್ತೆ. ಅದೇ ಟೈಮ್ಗೆ ಈ ಸಸಿ ಇನ್ನೂ ಉತ್ಕೃಷ್ಟವಾಗಿ ಬೆಳೆದು ಅದೇ 1 ವರ್ಷಕ್ಕೆ ಅದೆಷ್ಟು ಬೆಳೀತಿತ್ತೋ ಅಷ್ಟೇ ಇದು ಬೆಳೆದು ಮತ್ತು ಬೇಗ ಅತಿ ಶೀಘ್ರವಾಗಿ ಬೆಳೆ ಬರ್ತಕ್ಕಂಥ ಆಗಿರ್ತೈತೆ. ಬೀಲಿಂಗಪ್ಪ ಕೋಕೋನಟ್ ಫಾರ್ಮ್ ಮಾತಾಡ್ತಕ್ಕಂಥ ನಾನು ಬೀಲಿಂಗಪ್ಪ. ನಾವು ಈ ತೆಂಗಿನ ಸಸಿ ಯಾವ ವಯಸ್ಸಿನ ಮಟ್ಟದ ಸಸಿಯನ್ನು ನಾವು ಭೂಮಿಗೆ ಹಾಕಿ ಬೆಳೆಸ್ಬೇಕು ಅಂತಕ್ಕಂಥದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿ ಕೊಡಬೇಕಾಗಿದೆ. ನೋಡಿ, ನಾವು ಎಲ್ಲರೂ ಇಲ್ಲಿ ಬರ್ತಕ್ಕಂಥ ಜನ ಎಲ್ಲ ದೊಡ್ಡ ಸಸಿ ಕೊಡಿ ಸರ್ ಅಂತ ಬರ್ತಾರೆ. ದೊಡ್ಡ ಸಸಿ ಕೊಟ್ಟರೆ ಏನಾಗುತ್ತೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ನಾವು ಯಾಕಂದರೆ ಈ 2 ವರ್ಷ ಸಸಿ ನಾವು ಕೊಡ್ತೀವಿ. ಇನ್ನು 2 ವರ್ಷ 2.5 ವರ್ಷಕ್ಕೆ ತಿರ್ಗಾ ಅಷ್ಟು ಫಲ ಬರ್ಬೋದಲ್ಲ ಅಂತೇಳಿ ದೊಡ್ಡ ಸಸಿ ಕೇಳ್ತಾರೆ. ಆ ಸಸಿ ನೀವು ತಗೊಂಡೋಗಿ ಕೀಳಬೇಕಾದ್ರೆ ಸುಮಾರು 2-3 ಅಡಿ ಜಾಗದಲ್ಲಿ ಇರ್ತಕ್ಕಂಥ ಬೇರೆಲ್ಲ ಕಿತ್ಕೊಂಡು ಬರುತ್ತೆ. ಸಸಿಯನ್ನು ನಾವು ತಗೊಂಡೋಗಿಟ್ಟರೆ ಅದು ಈ ವಾತಾವರಣದಿಂದ ಆ ವಾತಾವರಣಕ್ಕೆ ಹೊಂದ್ಕೋಬೇಕಾದ್ರೆ 1 ವರ್ಷ ಬೇಕಾಗುತ್ತೆ, 6 ತಿಂಗಳು ವರ್ಷ ಬೇಕಾಗುತ್ತೆ. ಮತ್ತು ಅದು ಈ ಬಿಸಿಲಿನ ತಾಪಮಾನಕ್ಕೂ ಮತ್ತು ಈ ಗಾಳಿ ಬೀಸೋದ್ರಿಂದ ಬೀಸೋದ್ರಿಂದ ಗರಿ ಅಲ್ಲಾಡೋದ್ರಿಂದ ಬೇರೆ ತಗೊಳ್ತಕ್ಕಂಥದ್ದು ಭಾಳ ಶ್ರಮಪಟ್ಟು ಬೇರೆ ತಗೊಂಡು 1 ವರ್ಷದವರೆಗೂ ಅದು ನೆಲದಲ್ಲೇ ಕೂತಿರುತ್ತೆ. ಅದು ಸಾಲಕ್ಕೆ ನಮ್ಮ ನಿಶ್ಚಿತ ಫಲ ಕೊಡುತ್ತೆ ಅನ್ನೋದು ನಮಗೆ ನಂಬಿಕೆ ಇಲ್ಲ. ಯಾಕೆಂದರೆ ಸಣ್ಣ ಬೆಳೀತಾ ಹೋಗ್ತೈತೆ ಅದು. ಆದ್ದರಿಂದ ನಾವು ಹೇಳೋದೇನಪ್ಪ ಅಂತಂದರೆ, ನೀವು ಒಂದೇ 1 ವರ್ಷದ ಸಸಿಯನ್ನು ನೀವು ಹಾಕಿದರೆ ಭಾಳ ಉತ್ಕೃಷ್ಟವಾಗಿ ಬರ್ತಕ್ಕಂಥ ಸಸಿ ಬೆಳೀತೈತೆ. ನಾವು ತಗೊಂಡೋಗಿ ಇಕ್ಕಿದ ತಕ್ಷಣ ಒಂದು ಸ್ವಲ್ಪ ಮೊಕಾಬಾರ್ದಂತೆ ಗಿಡ ಬೆಳೀತಾ ಹೋಗ್ತೈತೆ. ಈ ರೀತಿ ನಾವು ಬೆಳವಣಿಗೆ ಮಾಡಿದರೆ 5 ವರ್ಷಕ್ಕೆಲ್ಲ ಫಲಕ್ಕೆ ಬಂದುಬಿಡುತ್ತೆ. ಇದರಲ್ಲಿ ಯಾವುದೇ ವಿಧವಾದ ಅನುಮಾನ ಇಲ್ಲ. ಅದಕ್ಕಿಂತ ಜೋರ ಬೆಳೀತಕ್ಕಂಥ ಸಸ್ಯ ಇದೇ ಆಗಿರ್ತದೆ. ಬೇಕಾದ್ರೆ 1 ಗಿಡಗಳನ್ನು ಇದೊಂದನ್ನು ಪರೀಕ್ಷೆ ಮಾಡಿ ನಿಮ್ಮ ಅನುಭವದಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾವು ಅದು ಅನುಭವಿಸಿದ್ದೀವಿ, ನಮಗೆ ಪರೀಕ್ಷೆ ಮಾಡಿ ಹೇಳ್ತಾ ಇರೋದು ನಿಮಗೆ. ನೋಡಿ, ಇದು ಬೀಜದ ಕಾಯಿ. ಇದು ನಾವು ಈ ಥರನೇ ನಾಟಿ ಮಾಡ್ತಕ್ಕಂಥದ್ದು. ನೋಡಿ, ನಾಟಿ ಮಾಡಿದ್ದೀವಲ್ಲ, ಈ ಥರನೇ ನಾಟಿ ಮಾಡ್ತೀವಿ. ಇದು 4 ತಿಂಗಳಿಗೆಲ್ಲ ಮೊಳಕೆ ಬರುತ್ತೆ. 4 ತಿಂಗಳು ಮೊಳಕೆ ಬಂದ ಮೇಲೆ ಇನ್ನು 8 ತಿಂಗಳು 12 ತಿಂಗಳೊಳಗಾಗಿ ಇದು ಕಂಪ್ಲೀಟಾಗಿ ಗಿಡ ನಿಮಗೆ ಗಿಡಕ್ಕೆ ಬರ್ತೈತೆ. ಇದು ನಮ್ಮ ಒಂದು ವಾತಾವರಣದಿಂದ ನಿಮ್ಮ ಜಮೀನಿಗೆ ಇಕ್ಕಿದ ತಕ್ಷಣ ಇದು ಹೊಂದ್ಕೊಳ್ತಕ್ಕಂಥದ್ದು ಚಿಕ್ಕ ವಯಸ್ಸಿನಲ್ಲಿ ಹೊಂದ್ಕೊಂಡು ಬೆಳೀತಾ ಹೋಗ್ತೈತಿ. ಅದೇ ನೀವು ದೊಡ್ಡ ಗಿಡವನ್ನು ನೀವು ಇಡಬೇಕು ಅಂತ ಕೇಳಿದರೆ ಅದು ಸುಮಾರು 2-3 ಅಡಿವರೆಗೂ ಬೇರು ಅಂಟ್ಕೊಂಡಿರ್ತೈತಿ. ಅದನ್ನು ನಾವು ಕಿತ್ತು ಅದನ್ನು ತಗೊಂಡೋಗಿ ನಾವು ಇಟ್ಟಲ್ಲಿ ಅದು ಕನಿಷ್ಠ ಪಕ್ಷ 6 ತಿಂಗಳು ನಾವು ಅದು ಹೊಂದ್ಕೋಬೇಕಾದ್ರೆ 6 ತಿಂಗಳು ಟೈಮ್ ವೇಸ್ಟ್ ಆಗುತ್ತೆ. ಮತ್ತು ಗರಿಗಳೆಲ್ಲ ಒಣಗೋಗಿ ಹೊಸ ಸುಳಿ ಬಂದು ಬೆಳಿಬೇಕಾದ್ರೆ 1 ವರ್ಷ ಬೇಕಾಗುತ್ತೆ. ಅದೇ ಟೈಮ್ಗೆ ಈ ಸಸಿ ಇನ್ನೂ ಉತ್ಕೃಷ್ಟವಾಗಿ ಬೆಳೆದು ಅದೇ 1 ವರ್ಷಕ್ಕೆ ಅದೆಷ್ಟು ಬೆಳೀತಿತ್ತೋ ಅಷ್ಟೇ ಇದು ಬೆಳೆದು ಮತ್ತು ಬೇಗ ಅತಿ ಶೀಘ್ರವಾಗಿ ಬೆಳೆ ಬರ್ತಕ್ಕಂಥ ಆಗಿರ್ತೈತೆ. ಅದು ಸಸಿ ನಾವು ನಮ್ಮ ನಿರೀಕ್ಷೆಯಂತೆ ಫಸಲು ಬರುತ್ತೋ ಬರೋದೇ ಇಲ್ಲ, ನಾವು ಹೇಳಕ್ಕೆ ಬರೋದಿಲ್ಲ ಅದನ್ನ. ಯಾಕೆಂದರೆ ದೊಡ್ಡ ಸಸಿ ಆಗಿರೋದ್ರಿಂದ ಅದು ಕಿತ್ತು ಸ್ವರ್ಗಿ ಅದು ಹೊತ್ಕೊಳ್ಬೇಕಾದ್ರೆ 1 ವರ್ಷ ಬೇಕಾಗುತ್ತೆ. ಇದು ಆ ಥರ ಅಲ್ಲ. ನೀವು ಭೂಮಿ ತಗೊಂಡೋಗಿ ಇಕ್ಕಿದ ತಕ್ಷಣವೇ ಬೇರ್ಬಿಟ್ಟು ಅಚ್ಚಿಗೆ ಇರ್ತೈತಿ. ಸಸಿ ಯಾವುದೇ ಕಾರಣಕ್ಕೂ ಬಾಡೋದಿಲ್ಲ. ಒಂದು ಉತ್ಕೃಷ್ಟವಾದ ನಾವು ಸಸಿಯನ್ನು ನಾವು ಇಟ್ಟರೆ ಅದು ಒಳ್ಳೆಯ ಬೆಳವಣಿಗೆಯನ್ನು ಹೊಂದಿ ಕೇವಲ 5 ವರ್ಷಕ್ಕೆಲ್ಲ ಇದು ನಮಗೆ ಫಸಲಿ ಬರ್ತಕ್ಕಂಥದ್ದು ಆಗಿರ್ತೈತೆ. ಇದ್ರ ಬಗ್ಗೆ ನೋಡಿ, ನಾವು ನಿಮಗೆ ತಿಳುವಳಿಕೆ ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಚಿಕ್ಕ ಸಸಿಯನ್ನೇ ಇಡಬೇಕು. ನೀವು ಚಿಕ್ಕ ಸಸಿಯನ್ನು ಯಾಕಪ್ಪ ಇಡಬೇಕು ಅಂದರೆ ಅದು ಅತಿ ಶೀಘ್ರವಾಗಿ ಬೇರು ಬಿಟ್ಕೊಂಡು ಬೆಳೀತಾ ಹೋಗುತ್ತೆ. ಇದು ಬೆಳೀತಾ ಸುಮಾರು 4-5 ವರ್ಷಕ್ಕೆಲ್ಲ ಇದು ಫಸಲಿ ಬಂದುಬಿಡುತ್ತೆ. ದೊಡ್ಡ ಸಸಿ ಇಟ್ಟರೆ ಕೇವಲ ಕಮ್ಮಿ ಅಂದ್ರೂ 100ಕ್ಕೆ 25% ಡ್ಯಾಮೇಜ್ ಬಂದೇ ಬರ್ತೈತಿ. ಯಾಕೆಂದರೆ ಅದು ಬೇರು ಕಿತ್ಕೊಂಡು ಹೋಗಿರುತ್ತಲ್ಲ, ಆ ಸಸಿ ಡ್ಯಾಮೇಜ್ ಬಂದೇ ಬರುತ್ತೆ. ಇದು ಮಾತ್ರ ಒಂದು ಸಸಿನೂ ಡ್ಯಾಮೇಜ್ ಬರೋ ಚಾನ್ಸಸ್ ಇರೋದಿಲ್ಲ. ಆ ಥರ ಬೆಳವಣಿಗೆ ಆಗುತ್ತೆ. ಆದ್ದರಿಂದ ನೀವು ಇಂಥ ಸಸಿಯನ್ನೇ 1 ವರ್ಷದ ಸಸಿ 12 ತಿಂಗಳ ಸಸಿಯನ್ನೇ ಇಡಬೇಕು ಅಂತ ಹೇಳಿ ನಾನು ರೈತರಲ್ಲಿ ಕೇಳ್ಕೊಳ್ತಾ ಇರೋದು. ದೊಡ್ಡ ಸಸಿ ಅಂತ ನೀವು ಹೋಗಲೇಬೇಡಿ. ಯಾಕೆ ಅಂದರೆ ಅದು ನಮ್ಮ ಬೇಕಾಗುತ್ತೆ. ಇದು ತಿಪ್ಟೂರು ತಾಲ್ ತಳಿಯಾಗಿದೆ. ಇದ್ರ ಬಗ್ಗೆ ನೀವು ಯಾರು ನಮ್ಮ ತುಮಕೂರು ಜಿಲ್ಲೆಗೆ ತಿಪ್ಟೂರು ಟಾಲ್ ತಳಿ ಅಂದರೆ ಇಡೀ ಕರ್ನಾಟಕದಲ್ಲೇ ಹೆಸರುವಾಸಿದೆ. ತಿಪ್ಟೂರು ಟಾಲ್ ಅಂತಂದರೆ ಏನು ಏಷ್ಯಾ ಖಂಡದವರೆಗೂ ಇದು ಹೆಸರು ಮುಟ್ಟಿದೆ. ಅದು ಒಳ್ಳೆಯ ಉತ್ಕೃಷ್ಟವಾದ ತಳಿಯಾಗಿರುತ್ತೆ. ಇದು ನಮ್ಮ ಕಲ್ಪತರು ನಾಡನ್ನ ತೆಂಗು ಅಂದರೆ
ಇಡೀ ನಮ್ಮ ಕರ್ನಾಟಕದಲ್ಲೇ ಬಯಸ್ತಕ್ಕಂಥ ಒಂದು ತಳಿಯಾಗಿರುತ್ತೆ. ಆದ್ದರಿಂದ ಈ ತಳಿಯನ್ನೇ ನೀವು ನಾಟಿ ಮಾಡೋದು ಅತ್ಯಂತ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯವನ್ನು ನಿಮ್ಮ ರೈತರಿಗೆ ಸೂಚಿಸ್ತಾ ಇದ್ದೀನಿ.